ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಹುತಾತ್ಮ ಭಗತ್ ಸಿಂಗ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ. ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ಡಿವೈಎಫ್ಐ ಸಂಘಟನೆಯ ಆಶ್ರಯದಡಿ ನಡೆದ 3 ದಿನಗಳ ತಾಲೂಕು ಮಟ್ಟದ ಮುಕ್ತ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಪಂದ್ಯಾವಳಿಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್, ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಅನಿಲ್ ದಂಡಗಲ್, ಕೋಗಿಲ್ಬನ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್, ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಚಾಲನೆಯನ್ನು ನೀಡಿ ಪಂದ್ಯಾವಳಿಗೆ ಶುಭವನ್ನು ಹಾರೈಸಿದರು. ಒಟ್ಟು 16 ತಂಡಗಳು ಭಾಗವಹಿಸಿದ್ದ ಈ ಪಂದ್ಯಾವಳಿಯಲ್ಲಿ ಅಂತಿಮವಾಗಿ ಗಣೇಶ್ 11 ತಂಡ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು. ದ್ವಿತೀಯ ಸ್ಥಾನವನ್ನು ಯಂಗ್ ಸ್ಟಾರ್ ಮಾರುತಿ ನಗರ ತಂಡ ಪಡೆದುಕೊಂಡಿತು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆಯವರು, ಡಿವೈಎಫ್ಐ ಸಂಘಟನೆಯು ಯುವಜನ ಸಂಘಟನೆಯಾಗಿದ್ದು ಸಾಮಾಜಿಕವಾದ ಹೋರಾಟಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಹುತಾತ್ಮ ಭಗತ್ ಸಿಂಗ್ ಅವರ ಸ್ಮರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಔಚಿತ್ಯಪೂರ್ಣವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್, ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಅನಿಲ್ ದಂಡಗಲ್ ಮತ್ತು ನಗರದ ಖ್ಯಾತ ಕ್ರಿಕೆಟಿಗ ಸಂದೀಪ್ ರಜಪೂತ್ ಅವರು, ಡಿವೈಎಫ್ಐ ಸಂಘಟನೆಯು ಸ್ಥಳೀಯ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ಈ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇಂತಹ ಪಂದ್ಯಾವಳಿಗಳು ನಿರಂತರವಾಗಿ ನಡೆಯುವಂತಾಗಲಿ ಎಂದರು. ಡಿವೈಎಫ್ಐ ಸಂಘಟನೆಯ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಹುತಾತ್ಮ ಭಗತ್ ಸಿಂಗ್ ಟ್ರೋಫಿ ಪಂದ್ಯಾವಳಿಯ ಉದ್ದೇಶವನ್ನು ವಿವರಿಸಿ, ಪಂದ್ಯಾವಳಿಯ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ವೇದಿಕೆಯಲ್ಲಿ ಡಿವೈಎಫ್ಐ ಪ್ರಮುಖರಾದ ಇಮ್ರಾನ್ ಖಾನ್, ಮಹಂತೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಪಂದ್ಯಾವಳಿಯ ಯಶಸ್ಸಿಗೆ ಡಿವೈಎಫ್ಐ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಶ್ರಮಿಸಿದ್ದರು. ಭಗತ್ ಸಿಂಗ್ ಅವರನ್ನು ಈ ಮೂಲಕ ನೆನಪು ಮಾಡುವಂತಹ ಒಂದು ಪ್ರಯತ್ನವನ್ನು ಡಿವೈಎಫ್ಐ ಮಾಡಿದೆ. ಈ ಪಂದ್ಯಾವಳಿಯಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಬದ್ಧತೆಯಿಂದ, ಒಂದು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸುವುದರ ಮೂಲಕ ಈ ಪಂದ್ಯಾವಳಿಯ ಯಶಸ್ಸಿನ ರೂವಾರಿಗಳು ನೀವು ಆಗಬೇಕು ಎನ್ನುವ ಆಶಯದೊಂದಿಗೆ ಆ ಮೂಲಕವಾಗಿ ಭಗತ್ ಸಿಂಗ್ ಅವರ ಉದ್ದೇಶಗಳನ್ನು, ಭಗತ್ ಸಿಂಗ್ ಅವರ ತತ್ವಾದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಒಂದು ಬದ್ಧತೆಯುಕ್ತ ಮತ್ತು ಪ್ರಾಮಾಣಿಕವಾದಂತಹ ಜೀವನ ನಡವಳಿಕೆಗಳನ್ನು ಮೈಗೂಡಿಸಿಕೊಂಡು ಆದರ್ಶ ಸಮಾಜದ ಸಜ್ಜನ ಆದರ್ಶ ನಾಗರಿಕರಾಗೋಣ ಎನ್ನುವ ಆಶಯದೊಂದಿಗೆ, ಹಂಬಲದೊಂದಿಗೆ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಸೋಲು ಗೆಲುವು ಸಹಜ. ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಗೆಲುವನ್ನು ಸಂಭ್ರಮಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಪಂದ್ಯಾವಳಿಗಳು ಆಯೋಜನೆ ಆಗುವ ನಿಟ್ಟಿನಲ್ಲಿ ಡಿವೈಎಫ್ಐ ಕೂಡ ಸದಾ ಚಿಂತನೆಯನ್ನು ಮಾಡಿ, ಏನೇ ಇರಲಿ ವಿಷ್ಣುಮೂರ್ತಿ ಅವರು ಇಲ್ಲಿದ್ದಾರೆ, ಒಂದಲ್ಲ ಒಂದಿನ ಆದಷ್ಟು ಬೇಗ ವರ್ಷದ ಒಳಗಡೆ ಈ DFA ಮೈದಾನದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಗಬೇಕು. ದಾಂಡೇಲಿಯ ಒಂದು ಪ್ರತಿಭೆ ರಣಜಿ ಅಥವಾ ರಾಷ್ಟ್ರ ಅಥವಾ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಪ್ರತಿಭೆ ಈ DFA ಮೈದಾನದ ಮೂಲಕ ರೂಪುಗೊಳ್ಳಬೇಕೆನ್ನುವುದೇ ಒಂದೇ ನಮ್ಮೆಲ್ಲರ ಸಂಕಲ್ಪ ಆಗಲಿ ಎನ್ನುವ ಆಶಯದೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಸ್ಯಾಮ್ಸನ್ ಅವರಿಗೆ ಹಾಗೂ ಅವರ ತಂಡಕ್ಕೆ ಮತ್ತು ಡಿವೈಎಫ್ಐ ಸಂಘಟನೆಯ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಡಿವೈಎಫ್ಐಯ ಹೋರಾಟ, ಈ ರೀತಿಯ ಸಾಮಾಜಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಸದಾ ನಿತ್ಯ ನಿರಂತರವಾಗಿ ನಡೆಯಲಿ ಎನ್ನುವ ಆಶಯದೊಂದಿಗೆ ವಂದನೆಗಳು. ಥ್ಯಾಂಕ್ ಯು. ಡಿವೈಎಫ್ಐ ಸಂಘಟನೆ ಹೋರಾಟ ಜೊತೆಯಲ್ಲಿನೇ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಂಥ ಸಂಘಟನೆ. ಹೊನಲು ಬೆಳಕು ಬಹುಶಃ ನಮಗೆ ಗೊತ್ತಿದ್ದಂಗೆ 1984ರ ನಂತರ ವಾಲಿಬಾಲ್ ಹೊನಲು ಬೆಳಕು ಪಂದ್ಯಾವಳಿ ಮಾಡಿದಂಥದ್ದು ಡಿವೈಎಫ್ಐ ಸಂಘಟನೆಯ ನೇತೃತ್ವದಲ್ಲಿ. ಸೊ ನಂತರ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳ ಮುಂದುವರಿಸಬೇಕಾಗಿತ್ತು. ಕೆಲವು ಕಾರಣಾಂತರಕ್ಕೋಸ್ಕರ ಅದು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಕ್ರೀಡೆ ಮತ್ತು ಸಾಂಸ್ಕೃತಿಕ ಜೊತೆಯಲ್ಲಿನೇ ಜನಸಾಮಾನ್ಯರ ಬಾಧಿಸುವಂಥ ಹಲವಾರು ಪ್ರಶ್ನೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. ಅದ್ರ ಜೊತೆಯಲ್ಲೇ ಡಿವೈಎಫ್ಐ ಕೇವಲ ದಾಂಡೇಲಿಗೆ ಸೀಮಿತ ಅಲ್ಲ, ಇಡೀ ದೇಶದ ಅತಿದೊಡ್ಡ ಯುವಜನ ಸಂಘಟನೆ ಕ್ರೀಡೆಯನ್ನ ರಾಷ್ಟ್ರೀಯ ನೀತಿಯನ್ನೇ ಆಗ್ಬೇಕಂತೇಳಿ ಒತ್ತಾಯದ ಜೊತೆಯಲ್ಲಿ ನಿರುದ್ಯೋಗಿ ಯುವಕರ ಉದ್ಯೋಗ ಸೃಷ್ಟಿ ಜೊತೆಯಲ್ಲಿ ಜನಸಾಮಾನ್ಯರ ಬಾಧಿಸುವಂತಹ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟಗಳನ್ನು ಮಾಡುವಂತಹ ಡಿವೈಎಫ್ಐ ಸಂಘಟನೆ. ಈ ಡಿವೈಎಫ್ಐ ಸಂಘಟನೆ ಬೆಳೆಸಲಿಕ್ಕೆ, ಕಟ್ಟಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನ ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐನ
ನೇತೃತ್ವದಲ್ಲಿ ದಾಂಡೇಲಿಯಲ್ಲಿ ಇವತ್ತು ನಡೆದಿರುವ 3 ದಿನಗಳ ಕ್ರಿಕೆಟ್ ಪಂದ್ಯಾವಳಿ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಹಾಗೂ ಇವತ್ತಿನ ಟ್ರೋಫಿಯನ್ನು ಗೆದ್ದುಕೊಂಡಂತಹ ಎಲ್ಲ ಕ್ರೀಡಾಪಟುಗಳಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ನಾನು ಕೂಡ ಒಬ್ಬ ಡಿವೈಎಫ್ಐನ ಪ್ರಾಡಕ್ಟ್ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಯುವಜನ ಸಂಘಟನೆಗೆ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ ಬಹುಶಃ ಅದರ ಭಾಗವಾಗಿಯೇ ಇವತ್ತು ಸಂಘಟನೆ ಮತ್ತು ಹೋರಾಟದ ಗುಣಗಳನ್ನು ಬೆಳೆಸ್ಕೊಂಡು ಬಂದವರು ನಾನು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಇಡೀ ದೇಶದಲ್ಲಿ ಏನಾದರೂ ಯುವಜನ ಸಂಘಟನೆ ಅತ್ಯಂತ ದೊಡ್ಡ ಸಂಘಟನೆ ಇದೆ ಅಂತ ಹೇಳಿದ್ರೆ ಅದು ಡಿವೈಎಫ್ಐ ಸಂಘಟನೆ. ಅದರಲ್ಲೂ ಕೂಡ ಪ್ರಜಾಸತ್ತಾತ್ಮಕವಾದ ಹೋರಾಟವನ್ನು ಇಟ್ಟುಕೊಂಡು, ಪ್ರಜಾಸತ್ತಾತ್ಮಕವಾದ ಬದ್ಧತೆಯನ್ನು ಇಟ್ಟುಕೊಂಡು, ಜಾತ್ಯತೀತ ಮತ್ತು ಸಮಸಮಾಜ ನಿರ್ಮಾಣದ ನಿಲುವನ್ನು ಇಟ್ಕೊಂಡು ಇರುವಂತಹ ಏಕೈಕ ಸಂಘಟನೆ ಅಂದರೆ ಯುವಜನ ಸಂಘಟನೆ ಅಂದರೆ ಅದು ಡಿವೈಎಫ್ಐ ಸಂಘಟನೆ. ಹಾಗಾಗಿ ಯುವಕರು ಹೆಚ್ಚೆಚ್ಚಾಗಿ ಈ ಸಂದರ್ಭದಲ್ಲಿ ಅದರೊಳಗೆ ತೊಡಗಿಸ್ಕೊಳ್ಳೋ ಜೊತೆಗೆ ತಾವೆಲ್ಲ ಗಮನಿಸ್ತೀರಿ, ದೇಶದಲ್ಲಿ ಬೇಕು ಬೇಡದ ವಿಚಾರಗಳಿಗೆ ಏನೇನೋ ನಾವು ನಮ್ಮ ಮನಸ್ಸುಗಳನ್ನು ಕೆಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲರನ್ನ ಕೂಡಿಕೊಂಡು ಹೋಗುವ, ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಬೇಕಾದ ಸಂಘಟನೆಗಳು ಬೇಕಾಗಿದೆ, ಯುವ ಮನಸ್ಸುಗಳು ಬೇಕಾಗಿದೆ. ಅಂತಹ ಸಂಘಟನೆಗಳ ಜೊತೆಗೆ ತಾವೆಲ್ಲರೂ ಇರಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತು ಕ್ರೀಡೆ ಬಹಳ ಮಹತ್ವದ್ದು. ಅದರಲ್ಲೂ ಯುವಜನರಿಗೆ ನಾವು ಎಲ್ಲೋ ಒಂದು ಕಡೆ ಆಧುನಿಕ ಈ ಮೊಬೈಲ್ ಮತ್ತು ಬೇರೆ ಬೇರೆ ಇದಗಳಿಗೆ ಒಳಗಾಗ್ತಾ ಹೋಗುವಂಥ ಸಂದರ್ಭದಲ್ಲಿ ಇಂಥ ಆಟಗಳಿಂದ ವಿಮುಖರಾಗುವ ಬದಲು ಆಟಗಳನ್ನು ಆಡೋ ಜೊತೆಗೆ ದೈಹಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುವ ಜೊತೆಗೆ ಕ್ರೀಡೆ ಅಂದರೆ ಒಂದು ಒಗ್ಗಟ್ಟನ್ನು ಸೇರಿಸುವಂತಹ ಒಂದು ಮಾಧ್ಯಮ, ಅದು ಎಲ್ಲರೂ ಸೇರುವುದು ಅನ್ನುವಂಥ ಒಂದು ಮಾಧ್ಯಮ. ಹಾಗಾಗಿ ಅಂಥ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಬೇಕು. ದಾಂಡೇಲಿಯಲ್ಲಿ ಮೊನ್ನೆ ತಾನೇ DPL ಮಾಡಿ ಒಂದು ಕ್ರಿಕೆಟ್ ಹಬ್ಬದ ವಾತಾವರಣ ಮಾಡಿದರು. ಹಾಗೆಯೇ ಭಾಳಷ್ಟು ಜನ ದಾಂಡೇಲಿಯಲ್ಲಿ ಕ್ರಿಕೆಟ್ ಆಟಗಾರರಿದ್ದಾರೆ, ಅವರೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ತಾವೆಲ್ಲ ಇಲ್ಲಿ 3 ದಿನಗಳ ಕಾಲ ಆಟ ಆಡಿ ತಮ್ಮ ಪ್ರದರ್ಶನವನ್ನು ನೀಡಿದ್ರಿ. ತಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲಿ ಈ ಸಂಘಟನೆ ಆಗಲಿ ಎನ್ನುವ ಆಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.